ಓಂ ಶಾಂತಿ. ಡೇಟ್ ಆಗಿದೆ 3/12/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, सामना करने के लिए कामनाओं का त्याग. ಸಾಮ್ನಾ करने के लिए ಎದುರಿಸಬೇಕು ಅಂತಂದರೆ, ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತಂದರೆ ಕಾಮನೆಗಳನ್ನು, ಇಚ್ಛೆಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಆಜ್ हर एक ಅವ್ಯಕ್ತ ಸ್ಥಿತಿ का अनुभव कर रहे हैं. ಬಾಬಾ ಈಗ ಪ್ರತಿಯೊಬ್ಬರು ಅವ್ಯಕ್ತ ಸ್ಥಿತಿಯ ಅನುಭವ ಮಾಡ್ತಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಕहाँ तक हर एक निराकारी और अलंकारी बने हैं वह देख रहे हैं. ಬಾಬಾ ನಾವೆಲ್ಲ ಎಷ್ಟು ನಿರಾಕಾರಿ ಸ್ಥಿತಿನಲ್ಲಿದ್ದೀವಿ ಮತ್ತು ಅಲಂಕಾರಿಯಾಗಿದ್ದೀವಿ ಅಂತ ಬಾಬಾ ನೋಡ್ತಿದ್ದಾರೆ. ದೋನೋ ಅವಶ್ಯಕ ಹೇ. ನಿರಾಕಾರಿನೂ ಅವಶ್ಯಕ ಇದೆ, ಅಲಂಕಾರಿನೂ ಅವಶ್ಯಕ ಇದೆ. अलंकारी कभी भी देह अहंकारी नहीं बन सकेगा. ಅಲಂಕಾರಿ ಆಗಿದ್ವಿ ಅಂತಂದರೆ ನಾವೆಂದೂ ದೇಹದ ಅಹಂಕಾರದಲ್ಲಿ ಬರೋದಿಲ್ಲ ಅಂತಾರೆ ಬಾಬಾ. ಅಲಂಕಾರಿ ಅಂದರೆ ಏನು? ನಿರಾಕಾರಿ ಅಂದರೆ ಆತ್ಮನ ಸ್ಥಿತಿನಲ್ಲಿರೋದು. ಅಲಂಕಾರಿ ಅಂತಂದರೆ ಆತ್ಮನ ಗುಣಗಳ ಸ್ಥಿತಿನಲ್ಲಿ, ಗುಣಗಳ ಸ್ವರೂಪದಲ್ಲಿ ಅವುಗಳನ್ನು ಧಾರಣೆ ಮಾಡ್ಕೊಳ್ಳೋದಕ್ಕೆ ಏನಂತ ಹೇಳ್ತಾರೆ? ಅಲಂಕಾರ ಅಂತ ಹೇಳ್ತಾರೆ ಬಾಬಾ. ಆತ್ಮನ ಗುಣಗಳನ್ನು ಅಲಂಕಾರ ಮಾಡಿದ್ದೇ ಆದರೆ ದೇಹದ ಅಹಂಕಾರದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಸದೈವ್ ಅಪ್ನೆ ಆಪ್ ಕೋ ದೇಖೋ ಕಿ ನಿರಾಕಾರಿ ಔರ್ ಅಲಂಕಾರಿ ಹೂಂ. ಅದಕ್ಕಾಗಿ ಯಾವಾಗಲೂ ತಾವು ತಮ್ಮನ್ನು ನೋಡಿಕೊಳ್ಳಿ, ನಾನು ನಿರಾಕಾರಿ ಆಗಿದ್ದೀನೇನು, ಅಲಂಕಾರಿ ಆಗಿದ್ದೇನು. ಯಹಿ ಹೇ ಮನ್ಮನಾಭವ ಮಧ್ಯಾಜೀಭವ. ಮನ್ಮನಾಭವ ಮಧ್ಯಾಜೀಭವ ಅಂತಂದ್ರೇನು? ನಿರಾಕಾರಿ ಸ್ಥಿತಿ, ಅಲಂಕಾರಿ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ಸ್ಥೂಲದಲ್ಲಿನೂ ಏನು ಮಾಡ್ತಿರ್ತಾರೆ? ಈಗ ಆ್ಯಕ್ಟಿಂಗ್ ಮಾಡ್ತಾರಲ್ಲ, ಆ್ಯಕ್ಟಿಂಗ್ ಮಾಡೋ ಮುಂದೆ ಏನು ಮಾಡ್ತಿರ್ತಾರೆ? ಯಾವಾಗಲೂ ಕನ್ನಡಿ ನೋಡ್ತಿರ್ತಾರೆ. ಯಾಕೆ ಕನ್ನಡಿ ನೋಡ್ತಾರೆ? ಈ ಮುಖದ ಶೃಂಗಾರ, ಹೊರಗಿನ ಸ್ಥೂಲ ಮುಖದ ಅಲಂಕಾರ ಕರೆಕ್ಟಾಗಿದೆಯೋ ಇಲ್ವೋ, ಮತ್ತು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಿದೆಯೇನೋ. ಅದಕ್ಕೆ ಬಾಬಾನೂ ಇಲ್ಲೇನು ಹೇಳ್ತಾರೆ? ನಿರಾಕಾರಿ ನಾನಾತ್ಮನ ಅಲಂಕಾರ, ನಾನಾತ್ಮನ ಗುಣಗಳು ಯಾವಾಗಲೂ ಇರ್ತಾವೇನೋ, ಯಾವಾಗಲೂ ನನ್ನನ್ನು ನಾನು ಚೆಕ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಸ್ವಸ್ಥಿತಿ ಕೋ ಮಾಸ್ಟರ್ ಸರ್ವಶಕ್ತಿಮಾನ್ ಕಹ ಜಾತಾ ಹೈ. ಸ್ವಸ್ಥಿತಿ ಅಂದ್ರೇನು? ನಾನಾತ್ಮ ನಿರಾಕಾರಿ, ನಾನಾತ್ಮ ಅಲಂಕಾರಿ, ನಾನಾತ್ಮ ಶಾಂತ ಸ್ವರೂಪ. ಸ್ವಸ್ಥಿತಿ, ನನ್ನ ಸ್ಥಿತಿನಲ್ಲಿ ಸ್ಥಿತ ಆಗೋದಕ್ಕೆ ಅಂತೇನು ಹೇಳ್ತಾರೆ ಬಾಬಾ? ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ಹೇಳ್ತಾರೆ. ತೋ ಮಾಸ್ಟರ್ ಸರ್ವಶಕ್ತಿಮಾನ್ ಬನೇ ಹೋನ, ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೀರಲ್ಲ. इस स्थिति में सर्व परिस्थितियों से पार हो जाते हैं. ಅದಕ್ಕೆ ಹೇಳ್ತಾರಲ್ಲ, ಯಾವಾಗಲೂ ಮಾಸ್ಟರ್ ಸರ್ವಶಕ್ತಿಮಾನ್ ಸ್ವಮಾನದಲ್ಲಿರಬೇಕು. ಇದ್ದರೆ ಏನೇ ಪರಿಸ್ಥಿತಿಗಳು ಬಂದರೂ ನಮಗೆ ಎದುರಿಸ್ಲಿಕ್ಕೆ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಪರಿಸ್ಥಿತಿಗಳಿಂದ ನೀವು ಪಾರಾಗ್ಬಿಡ್ತೀರಾ. इस स्थिति में स्वभाव अर्थात सर्व में स्व का भाव अनुभव होता है. इस स्थिति में ಯಾವ ಸ್ಥಿತಿ? ಈ ಸ್ಥಿತಿ ಯಾವುದು? ಸರ್ವಶಕ್ತಿಮಾನ್. ಸ್ವಭಾವ್, ಸ್ವಭಾವ್. ಸ್ವ ಅಂದರೆ ನನ್ನ ಆತ್ಮ, ಭಾವ ಅಂದರೆ ಆತ್ಮನ ಭಾವ, ಆತ್ಮನ ಸ್ವರೂಪದಲ್ಲಿರುವುದಕ್ಕೆ ಸ್ವಭಾವ. ನನ್ನ ಆತ್ಮನ ಭಾವ ಏನು? ಶಾಂತ ಸ್ವರೂಪ. ಅದಕ್ಕೆ ಹೇಳ್ತಾರೆ ಬಾಬಾ, ಸ್ವ ಕಾ ಭಾವ್ ಅರ್ಥಾತ್, ಅದರ ಅರ್ಥ ಸರ್ವಮೇ ಸ್ವ ಕಾ ಭಾವ್, ಎಲ್ಲದರಲ್ಲಿನೂ ಸ್ವನ ಭಾವ ಅನುಭವ ಆಗ್ತಿದೆ ಏನು. ಪ್ರತಿಯೊಂದು ಪರಿಸ್ಥಿತಿ ಸ್ಥಿತಿನಲ್ಲಿ ನಾನು ಆತ್ಮನ ಭಾವದಲ್ಲಿ ಇರ್ತೀರೇನು ಅಂತ ಕೇಳ್ತಾರೆ ಬಾಬಾ. ಅವ್ರ ಅನೇಕ ಪುರಾಣೆ ಸ್ವಭಾವ ಸಮಾಪ್ತ ಹೋ ಜಾತೆ ಹೇ. ಮತ್ತು ಹಳೆಯ ಸ್ವಭಾವಗಳೇನಿರ್ತಾವಲ್ಲ ಅವೆಲ್ಲ ಸಮಾಪ್ತಿ ಆಗಿಬಿಡ್ತವೆ. ಸ್ವಭಾವ ಅರ್ಥಾತ್ ಸ್ವ ಮೇ ಆತ್ಮ ಕಾ ಭಾವ್ ದೇಖೋ, ಫಿರ್ ಯಹ ಭಾವ್ स्वभाव की बातें समाप्त हो जाएगी.
ಬಾಬಾ ಹೇಳ್ತಾರೆ, ಸ್ವಭಾವದ ಅರ್ಥ ಹೇಳ್ತಾರೆ ಬಾಬಾ, ಸ್ವಮೇ ಆತ್ಮ. स्व अंद्रे नानात्म भाव को देखो, आत्मा का भाव देखो. ಆತ್ಮನ ಭಾವ ಅಂದರೆ ಶಾಂತಿ, ಪ್ರೇಮ, ಆನಂದ, ಶಕ್ತಿ, ಪವಿತ್ರತಾ ಅಲ್ಲ. स्वभाव अर्थात स्व में आत्मा का भाव देखो, फिर यह भाव स्वभाव की बातें समाप्त ही हो जाएगी. ಈಗೇನು ಹಚ್ಕೊಂಡಿವಲ್ಲ ದ್ವಾಪರದಿಂದ, ಅವೆಲ್ಲ ನನ್ನ ಸ್ವಭಾವದಲ್ಲಿ, ಸಿಟ್ಟು ಮಾಡ್ಕೊಳ್ಳೋ ಸ್ವಭಾವದಲ್ಲಿ, ಕೋಪ ಮಾಡ್ಕೊಳ್ಳೋ ಸ್ವಭಾವದಲ್ಲಿ, ಶಟ್ಕೊಳ್ಳೋ ಸ್ವಭಾವದ, ಆ್ಯಕ್ಚುಲಿ ಅವು ಸ್ವಭಾವಗಳೇ ಅಲ್ಲ. ಅವೆಲ್ಲ ಏನಾಗ್ಬಿಡ್ತಾವೆ, ಸಮಾಪ್ತಿ ಆಗ್ತವೆ ಅಂತ ಹೇಳ್ತಾರೆ ಬಾಬಾ. ಯಾವಾಗ ಆತ್ಮನ ಭಾವವನ್ನು ನೋಡಿಕೊಂಡು ಇದ್ದರೆ, ಆತ್ಮನ ಸ್ಥಿತಿನಲ್ಲಿ ಇದ್ದರೆ, ಈ ಎಲ್ಲ ಸ್ವಭಾವ ಭಾವ ಅಂತ ಏನೇನು ಮಾತಾಡ್ತೀವಲ್ಲ ಅವೆಲ್ಲ ಸಮಾಪ್ತಿ ಆಗಿಬಿಡ್ತವೆ. सामना करने की सर्वशक्तियाँ प्राप्त हो जाएंगी. ಯಾವಾಗ ಆತ್ಮಸ್ಥಿತಿನಲ್ಲಿರ್ತೀವಿ, ನಿರಾಕಾರ ಸ್ಥಿತಿನಲ್ಲಿರ್ತೀವಿ, ಅಲಂಕಾರ ಮಾಡ್ಕೊಂಡು ನಿಂತಿರ್ತೀವಿ ಅಲ್ಲ, ಆವಾಗ ಏನಾಗ್ತದೆ, ಎದುರಿಸುವಂಥ ಶಕ್ತಿ ನಮಗೆ ಪ್ರಾಪ್ತಿ ಆಗ್ತದೆ. ಜಬ್ ತಕ್ ಕೋಯಿ ಸೂಕ್ಷ್ಮ ವ ಸ್ಥೂಲ್ ಕಾಮನಾ ಹೈ, ತಬ್ ತಕ್ ಸಾಮನೆ ಕರ್ನೆ ಕಿ ಶಕ್ತಿ ನಹಿ ಆ ಸಕ್ತಿ. ಎಲ್ಲಿವರೆಗೂ ನನ್ನಲ್ಲಿ ಸೂಕ್ಷ್ಮ ಅಥವಾ ಸ್ಥೂಲ ಇಚ್ಛೆಗಳಿರ್ತಾವೋ ಅಲ್ಲಿವರೆಗೆ ನನಗೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವಂಥ ಶಕ್ತಿ ಬರೋದಿಲ್ಲ ಅಂತಾರೆ ಬಾಬಾ. ಕಾಮನಾ ಸಾಮನಾ ಕರ್ನೆ ನಹಿ ದೇತಿ. ಕಾಮನೆಗಳು, ಇಚ್ಛೆಗಳು ಎದುರಿಸುವ ಶಕ್ತಿಯನ್ನು ಕಳೆದು ಬಿಡ್ತವೆ ಅಂತಾರೆ ಬಾಬಾ. ಎದುರಿಸುವ ಶಕ್ತಿ ಏನು ಮಾಡಿಬಿಡ್ತಾವೆ, ಕಡಿಮೆ ಮಾಡಿಬಿಡ್ತವೆ. इसलिए ब्राह्मणों का अंतिम स्वरूप क्यों गाया जाता है मालूम है? ಅದಕ್ಕಾಗಿ ಬ್ರಾಹ್ಮಣರ ಅಂತಿಮ ಸ್ವರೂಪ ಯಾಕೆ ಗಾಯನ ಇದೆ ಗೊತ್ತಾ ನಿಮಗೆ? ಈ ಸ್ಥಿತಿ ಕಾ ವರ್ಣನ್ ಹೇ. ಬ್ರಾಹ್ಮಣ ಅಂತಿಮ ಸ್ವರೂಪದ ಗಾಯನ ಏನು ಅಂತಂದರೆ, ಆ ಸ್ಥಿತಿ ವರ್ಣನ ಮಾಡ್ತಾರೆ. ಅದೇನು ಅಂದರೆ ಇಚ್ಛಾ ಮಾತ್ರಂ ಅವಿದ್ಯಾ. ಬ್ರಾಹ್ಮಣ ಅಂದ್ರೇ ಯಾವುದೇ ಇಚ್ಛೆ ಇಲ್ಲದವನು ಅಂತ ಹೇಳ್ತಾರೆ ಬಾಬಾ. अब अपने पूछो, इच्छा मात्रम अविद्या ऐसी स्थिति हम ब्राह्मणों की बनी है. ಈಗ ನೀವು ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಅವಿದ್ಯಾ, ಇಚ್ಛಾ ಮಾತ್ರಂ ಅವಿದ್ಯಾ, ಈ ಸ್ಥಿತಿ ಎಷ್ಟಿದೆ ನಮ್ಮಲ್ಲಿ. ಜಬ್ ಐಸಿ ಸ್ಥಿತಿ ಬನೇಗಿ ತಬ್ ಜೈ ಜೈಕಾರ और ಹಾಹಾಕಾರ भी ಹೋಗಿ. ಯಾವಾಗ ಈ ಸ್ಥಿತಿ, ಯಾವ ಸ್ಥಿತಿ, ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿ ಆಗ್ತಿರೋ ಆವಾಗ ನಿಮ್ಮದು ಜೈ ಜೈಕಾರ ಆಗ್ತದೆ, ಅವ್ರದ್ದೆಲ್ಲ ಹಾಹಾಕಾರ ಆಗ್ತದೆ. ಯಹ ಹೇ ಆಪ್ ಸಭಿ ಕಾ ಅಂತಿಮ ಸ್ವರೂಪ. ನಾವು ಬ್ರಾಹ್ಮಣ ಆತ್ಮಗಳ ಅಂತಿಮ ಸ್ವರೂಪ ಯಾವುದು? ಇಚ್ಛಾ ಮಾತ್ರ ಅವಿದ್ಯಾ. अपने स्वरूप का साक्षात्कार होता है सदैव अपने संपूर्ण और भविष्य स्वरूप ऐसे दिखाई दे जैसे शरीर छोड़ने वाले को बुद्धि में स्पष्ट रहता है कि अभी अभी यह छोड़ नया शरीर धारण करना है. बाबा ಹೇಳ್ತಾರೆ, अपने स्वरूप का साक्षात्कार होता है. ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗ್ತದೆ. ಸದೈವ್ ಅಪನೆ ಸಂಪೂರ್ಣ, ಯಾವಾಗಲೂ ತಮ್ಮ ಸಂಪೂರ್ಣ ಮತ್ತು ಭವಿಷ್ಯದ ಸ್ವರೂಪ ಹೀಗೆ ಕಾಣಿಸ್ತದೆ. ಹೇಗಂತಂದರೆ, ಈಗ ಶರೀರ ನಾನು ಬಿಡ್ತಾ ಇದ್ದೀನಿ ಅನ್ನೋ ಬುದ್ಧಿನಲ್ಲಿ ಇದ್ದಾಗ ಸ್ಪಷ್ಟ ಇರ್ತದೆ. ಏನು ಅಂತಂದರೆ, ನಾನೀಗ ಈ ಶರೀರ ಬಿಟ್ಟು ಹೊಸ ಶರೀರವನ್ನು ತಗೊಳ್ತೀನಿ ಅನ್ನೋ ಖುಷಿನಲ್ಲಿರ್ತಾರೆ ಅಂತ ಹೇಳ್ತಾರೆ ಬಾಬಾ. ऐसे सदैव बुद्धि में यही रहे कि अभी अभी इस स्वरूप को धारण करना है. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ಯಾವಾಗಲೂ ನಿಮ್ಮ ಬುದ್ಧಿನಲ್ಲಿ ಈ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಬೇಕು. ಏನು? ಈಗ ನಾನು ಅಂತಿಮ ಸಮಯ, ಶರೀರ ಬಿಡ್ತಾ ಇದ್ದೀನಿ. ಅದಕ್ಕೆ ಅಮ್ಮ ಏನು ಹೇಳ್ತಿದ್ರು, ಹರ್ ಘಡಿ ಅಂತಿಮ ಘಡಿ ಅಂತ ಹೇಳ್ತಿದ್ರು. ಇಚ್ಛಾ ಮಾತ್ರ ಅವಿದ್ಯಾ ಅಂತ ಹೇಳ್ತಿದ್ರು. ಅದಕ್ಕೆ ಇದನ್ನೆಲ್ಲ ಧಾರಣೆ ಮಾಡ್ಕೊಳ್ಬೇಕು. ಜೈಸೆ ಸ್ಥೂಲ್ ಚೋಲಾ ಬಹುತ್ ಜಲ್ದಿ ಧಾರಣ ಕರ್ ಲೇತೆ ಹೋ. ಹೇಗೆ ಸ್ಥೂಲ ದೇಹವನ್ನು ಬೇಗನೆ ಧಾರಣ ಮಾಡ್ಕೊಳ್ತೀರಿ, ವೈಸೆ ಯಹ ಸಂಪೂರ್ಣ ಸ್ವರೂಪ ಧಾರಣ ಕರು. ಹಾಗೆಯೇ ಈ ಸಂಪೂರ್ಣ ಸ್ವರೂಪವನ್ನು ಧಾರಣೆ ಮಾಡ್ಕೊಳ್ಳಿ. ನಾನು ಸಂಪೂರ್ಣ ಸ್ವರೂಪ
ಆತ್ಮಾಹು, ಎಲ್ಲವನ್ನ ಬಿಟ್ಟು ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಇರೋದು, ಎಲ್ಲವನ್ನ ಬಾಬಾಗೆ ಸಮರ್ಪಣೆ ಮಾಡೋದು. बाबा ಹೇಳ್ತಾರೆ, बहुत सुंदर और श्रेष्ठ वर्ष सामने देखते फिर पुराने वस्त्र को छोड़ वह नया धारण करना क्या मुश्किल होता है. ಬಾಬಾ ಹೇಳ್ತಾರೆ, ಬಹಳಷ್ಟು ಸುಂದರವಾದ ಮತ್ತು ಶ್ರೇಷ್ಠ ಬಟ್ಟೆ ಎದುರುಗಡೆ ಇದ್ದಾಗ ಏನು ಮಾಡ್ತೀವಿ, ಹಳೇದು ಬಿಟ್ಟು ಏನು ಮಾಡ್ತೀವಿ, ಹೊಸದು ಹಾಕ್ಕೊಳ್ತೀವಲ್ಲ, ಹೊಸದ್ರ ಕಡೆ ಗಮನ ಇರ್ತದಲ್ಲ, ಹೊಸದನ್ನೇ ಆ ಡ್ರೆಸ್ ಹಾಕ್ಕೊಳ್ತೀವಲ್ಲ, ಅದರಲ್ಲಿ ಏನಾದರೂ ಕಷ್ಟ ಇದೆ ಏನೋ ಅಂತ ಕೇಳ್ತಾರೆ ಬಾಬಾ. ऐसे ही जब अपने श्रेष्ठ संपूर्ण स्वरूप व स्थिति को जानते हो, ಹೀಗೆ ತಮ್ಮ ಶ್ರೇಷ್ಠ ಸಂಪೂರ್ಣ ಸ್ವರೂಪ ಸ್ಥಿತಿ ಗೊತ್ತಿದೆಯಲ್ಲ, ನಮ್ಮ ಸಂಪೂರ್ಣ ಸ್ವರೂಪ ಸ್ಥಿತಿ ಆಗಿದೆ. ಸತ್ಯುಗದಲ್ಲಿ ನೋಡ್ತೀವಲ್ಲ, ದೇವಿ ದೇವತೆಗಳು ಹೆಂಗಿರ್ತಾರೆ, ಸುಂದರವಾದ ದೇಹ, ಮತ್ತು ದೇಹದ ತುಂಬ ಅಲಂಕಾರ, ಮುತ್ತು ರತ್ನ ಜಡಿತ ಎಲ್ಲ ಹಾಕ್ಕೊಂಡು, ಕಿರೀಟ ಹಾಕ್ಕೊಂಡು ಏನು ಆತ್ಮದ ಸ್ಥಿತಿಯಲ್ಲಿ ಹಿಂಗೆ ಆರಾಮಾಗಿರ್ತಾರಲ್ಲ, ಅದನ್ನು ನೋಡ್ತಾ ಇದ್ದರೆ ಇದನ್ನು ಬಿಡಬೇಕು ಅನ್ನಿಸ್ತದೋ ಏನು ಇದರೊಳಗೆ ಇರಬೇಕು ಅನ್ನಿಸ್ತದೋ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ऐसे ही जब अपने श्रेष्ठ संपूर्ण स्वरूप व स्थिति को जानते हो, सामने है ಎದುರುಗಡೆ ಲಕ್ಷ್ಮೀನಾರಾಯಣ ಫೋಟೋ ಇದೆ ಅಲ್ಲ, ನೀವು ಹಿಂಗೆ ಆಗ್ತೀರಾ ಮಕ್ಕಳೇ, ಇಂಥ ದೇಹವನ್ನು ಧಾರಣೆ ಮಾಡ್ಕೊಳ್ತೀರಿ ಅಂತ ಬಾಬಾ ಹೇಳ್ತಾರೆ. सामने है ಎದುರುಗಡೆನೇ ಇದೆ, तो फिर वह संपूर्ण श्रेष्ठ स्वरूप धारण करने में देरी क्यों. ಅದಕ್ಕೆ ಅಂಥ ಗುಣಗಳನ್ನು, ಸಂಪೂರ್ಣ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿಕ್ಕೆ ಲೇಟ್ ಯಾಕೆ. कोई भी अहंकार है तो वह अलंकारहीन बना देता है. ನೋಡಿ ಬಾಬಾ ಹೇಳ್ತಾರೆ, ಒಳಗಡೆ ಚೂರು ಸೂಕ್ಷ್ಮ ಅಹಂಕಾರ ಇದ್ರೂ ನಾವು ಏನಂತ ತಿಳ್ಕೋಬೇಕು, ಅಲಂಕಾರಹೀನರು ನಾವು ಅಂತ ಹೇಳ್ತಾರೆ ಬಾಬಾ. इसलिए ನಿರಹಂಕಾರಿ और ನಿರಾಕಾರಿ ಫಿರ್ ಅಲಂಕಾರಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಅಲಂಕಾರಿ ಇರಬೇಕು, ಸುಂದರವಾಗಿ ಕಾಣಿಸ್ಬೇಕು, ಸದಾ ಕಾಲಕ್ಕೂ ಸುಂದರವಾಗಿ ಕಾಣಿಸ್ಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು, ಮೇ ಆತ್ಮ ನಿರಹಂಕಾರಿ ಹೂ, ನಿರಾಕಾರಿ ಹೂ, ನಿರ್ವಿಕಾರಿ ಹೂ, ಇವು ಮೂರುಗಳಿದ್ದರೆ ನಾವೇನು ಅಲಂಕಾರಿ ಅಂತ ಹೇಳ್ತಾರೆ ಬಾಬಾ. इस स्थिति में स्थित होना, सर्वात्माओं के कल्याणकारी बनने वाले ही विश्व के राज्य अधिकारी बनते हैं. ಬಾಬಾ ಹೇಳ್ತಾರೆ, ಈ ಮೂರು ಗುಣಗಳು ನಿರಾಕಾರಿ, ನಿರಹಂಕಾರಿ, ಅಲಂಕಾರಿ ಈ ಸ್ಥಿತಿನಲ್ಲಿ ಸ್ಥಿತ ಆದರೆ ನಾನಾತ್ಮನ ಕಲ್ಯಾಣನೂ ಆಗುತ್ತೆ, ಉಳಿದ ನನ್ನ ಸುತ್ತಮುತ್ತಲು ನನ್ನ ಸಂಪರ್ಕದಲ್ಲಿ ಬರ್ತಕ್ಕಂಥ ಎಲ್ಲ ಆತ್ಮಗಳು ಕೂಡ ಕಲ್ಯಾಣ ಆಗ್ತವೆ. ನೀವು ಕಲ್ಯಾಣಕಾರಿ ಆಗ್ತೀರಾ, ವಿಶ್ವದ ರಾಜ್ಯದ ಅಧಿಕಾರಿ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. जब सर्व के कल्याणकारी बनते हो तो क्या जो सर्व का कल्याण करने वाला है वह अपना अकल्याण कर सकता है. ಯಾವಾಗ ಎಲ್ಲರ ಕಲ್ಯಾಣವನ್ನು ಮಾಡೋಕ್ಕೆ ಹೊರಟಿದ್ದೀವಿ ಅಂತಂದರೆ, ಸರ್ವರ ಕಲ್ಯಾಣ ಮಾಡ್ತೀವಿ ಅಂತಂದರೆ ನಮ್ಮದು ಅಕಲ್ಯಾಣ ಆಗ್ತದೇನು. ಸದೈವ್ ಅಪ್ನೆ ಕೋ ವಿಜಯಿ ರತನ್ ಸಮಜ್ಕರ್ ಹರ್ ಸಂಕಲ್ಪ ಅವ್ರ ಕರ್ಮ ಕರೋ. ಯಾವಾಗಲೂ ಏನೇ ಕರ್ಮ ಮಾಡೋಕ್ಕೆ ಶುರು ಮಾಡಿದರೂ ಮೇ ಆತ್ಮ ವಿಜಯ ರತನ್ ಹೂ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಕರ್ಮ ಮಾಡಿ. ಮಾಸ್ಟರ್ ಸರ್ವಶಕ್ತಿಮಾನ್ ಕಭಿ ಹಾರ್ ನಹಿ ಖಾ ಸಕ್ತೆ. ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಆತ್ಮ ಎಂದು ನನಗೆ ಸೋಲು ಅನ್ನೋದು ಇಲ್ಲವೇ ಇಲ್ಲ. ಹಾರ್ ಖಾನೆ ವಾಲೆ ಕೋ ನ ಸಿರ್ಫ್ ಹಾರ್ ಲೇಕಿನ್ ಧರ್ಮರಾಜ್ ಕಿ ಮಾರ್ ಭಿ ಖಾನಿ ಪಡ್ತಿ ಹೇ. ಸೋಲೋದು ಅಂತಂದ್ರೆ ಏನು, ಬರೀ ಸೋಲೋದು ಅಷ್ಟೇ ಅಲ್ಲ, ಧರ್ಮರಾಜನ ಕಡೆ ಏಟಾನು ತಿನ್ನಬೇಕಾಗ್ತದೆ ಅಂತಾರೆ ಬಾಬಾ. ಕ್ಯಾ ಹಾರ್ ಅವ್ರ ಮಾರ್ ಮಂಜೂರ್ ಹೇ. ಸೋಲು ಮತ್ತು ಏಟ ನಿಮಗೆ ಮಂಜೂರಿದೆ ಏನು. ಜಬ್ ಹಾರ್ ಖಾತೆ ಹೋ ಹಾರ್ ಕೆ ಪೆಹಲೆ ಮಾರ್ ಸಾಮ್ನೆ ದೇಖೋ. ಯಾವಾಗ ಸೋಲ್ತೀನಿ ಅಂತ ಅಂದ್ಕೊಳ್ತೀರೋ ಅದಕ್ಕಿಂತ ಮುಂಚೆ ಏಟ ಎದುರುಗಡೆ ಇಟ್ಕೊಳ್ಳಿ. ಧರ್ಮರಾಜನ ಏಟ ಭಾಳ ಭಯಂಕರ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಮಾರ್ ಸೆ ಭೂತ್ ಭೀ ಭಾಗ್ತೆ ಹೇ. ಗಜ್ಜು ಹಾಕಿದರೆ ಭೂತನೂ ಓಡ್ ಹೋಗುತ್ತೆ. ತೋ ಮಾರ್ ಕೋ ಸಾಮ್ನೆ ರಖನೆ ಸೆ ಭೂತ್ ಭಾಗ್ ಜಾಯಂಗೆ. ಮಾರ್ ಅಂದರೆ ಹೊಡೆತವನ್ನು ಎದುರಿಗಿಟ್ಕೊಂಡ್ರೆ ಭೂತನು ಓಡಿ ಹೋಗುತ್ತೆ. ಅಬ್ ತಕ್ ಹಾರ್ ಖಾನ ಕಿನೋಂ ಕಾ ಕಾಮ್ ಹೇ.
ಇಲ್ಲಿ ತನೂ ಸೋಲು ತಿನ್ನೋದು ಅಂತಂದರೆ ಯಾರ ಕೆಲಸ? ಮಾಸ್ಟರ್ ಸರ್ವಶಕ್ತಿಮಾನೋಂಕ ನಹಿ. ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದರೆ ಸೋಲು ಅಲ್ಲ ಅಂತಾರೆ ಬಾಬಾ. इसलिए वही पुरानी बातें, पुरानी चाल अब मास्टर सर्वशक्तिमानों की सूरत पर शोभता नहीं है. ಅದಕ್ಕೆ ಬಾಬಾ ಹೇಳ್ತಾರೆ, ಇನಾನು ಹಳೆಯ ಮಾತುಗಳೇ, ಹಳೆಯ ಚಾಲನೆ ಇವೆಲ್ಲ ಮಾಸ್ಟರ್ ಸರ್ವಶಕ್ತಿಮಾನರಿಗೆ ಮುಖದ ಮೇಲೆ ಅದು ಶೋಭೆ ತರೋದಿಲ್ಲ. इसलिए संपूर्ण स्वरूप को अभी अभी धारण करने की अपने से प्रतिज्ञा करो. ಅದಕ್ಕಾಗಿ ಸಂಪೂರ್ಣ ಸ್ವರೂಪವನ್ನು ಧಾರಣೆ ಮಾಡ್ಕೊಳ್ಬೇಕು ಅಂದರೆ ಪ್ರತಿಜ್ಞೆ ಮಾಡಿ. ಪ್ರಯತ್ನ ನಹಿ, ಮಾಡು ನೇಡ್ರಿ, ನೋಡು ನೇಡ್ರಿ, ಟ್ರೈ ಮಾಡ್ತೀವಿ ಅನ್ನಂಗಿಲ್ಲ. ಪ್ರತಿಜ್ಞೆ ಮಾಡೇ ಮಾಡ್ಕೊಳ್ತೀನಿ ಅಂತ ಪ್ರತಿಜ್ಞೆ ಮಾಡಿ. ಪ್ರಯತ್ನ ಅವ್ರ ಪ್ರತಿಜ್ಞಾ ಮೇ ಬಹುತ್ ಫರ್ಕ್ ಹೈ. ಪ್ರಯತ್ನ ಮಾಡ್ತೀನಿ ಅನ್ನೋದ್ರಲ್ಲೂ ನಾನು ಮಾಡೇ ಮಾಡ್ತೀನಿ ಅನ್ನೋದ್ರಲ್ಲೂ ಬಹಳ ವ್ಯತ್ಯಾಸ ಇದೆ. ಪ್ರತಿಜ್ಞಾ 1 ಸೆಕೆಂಡ್ ಮೇ ಕಿ ಜಾತಿ ಹೈ. ಪ್ರತಿಜ್ಞೆ 1 ಸೆಕೆಂಡ್ನಲ್ಲಿ ಮಾಡಲಾಗ್ತದೆ. ಪ್ರಯತ್ನ ಮೇ ಸಮಯ ಲಗ್ತಾ ಹೈ. ನಾನು ಮಾಡೇ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿಬಿಟ್ರೆ ನಾವು ಮಾಡೋಕ್ಕೆ ಶುರು ಮಾಡ್ತೀವಿ. ಪ್ರಯತ್ನ ಮಾಡ್ತೀವಿ ಅಂತಲೇ ಢೀಲಾಪನ್ ಬರ್ತದೆ. ನಿನ್ನೆ ಹೇಳಿದ್ರಲ್ಲ ಬಾಬಾ, ಢೀಲಾ ಈಸ್ ಡೇಂಜರ್ ಅಂತ. अब तो प्रतिज्ञा और संपूर्ण रूप की प्रत्यक्षता करनी है. ಈಗ ಪ್ರತಿಜ್ಞೆ ಮಾಡೋದು, ಸಂಪೂರ್ಣ ಆಗೋದು, ಪ್ರತ್ಯಕ್ಷತಾ ಮಾಡೋದೇ, ಇಷ್ಟೇ ಅಂದ್ರೆ ಬಾಬಾ. ಸಾಕ್ಷಾತ್ ಬಾಪ್ ಸಮಾನ್ ಸಾಕ್ಷಾತ್ಕಾರ ಮೂರ್ತ್ ಬನನಾ ಹೇ. ಸಾಕ್ಷಾತ್ ತಂದೆ ಎದುರುಗಡೆ ಸಾಕ್ಷಾತ್ಕಾರ ಮೂರ್ತ ಆಗಬೇಕು. ಬಾಬಾ ಹೇಳ್ತಾರೆ, ऐसे अपने आप को साक्षात्कार मूर्त समझने से कभी भी हार नहीं खाएंगे. ಹೀಗೆ ತಮ್ಮನ್ನು ತಾವು ಸಾಕ್ಷಾತ್ಕಾರ ಮೂರ್ತ ಅಂತ ತಿಳ್ಕೊಂಡಿದ್ರೆ ಎಂದೂ ನಿಮಗೆ ಸೋಲಾಗೋದಿಲ್ಲ. ಅಭಿ ಪ್ರತಿಜ್ಞಾ ಕಾ ಸಮಯ ಹೇ ನ ಕಿ ಹಾರ್ ಖಾನೆ ಕಾ. ಈಗ ಪ್ರತಿಜ್ಞೆ ಮಾಡುವಂಥ ಸಮಯ, ಸೋಲು ಉಣೋದಲ್ಲ. ಅಗರ್ ಬಾರ್ ಬಾರ್ ಹಾರ್ ಖಾತೆ ರಹತೆ ಹೇ ತೋ ಉಸ್ಕಾ ಭವಿಷ್ಯ ಭೀ ಕ್ಯಾ ಹೋಗಾ. ಮೇಲಿದ ಮೇಲೆ ನೀವು ಸೋಲ್ತಾ ಇದ್ರಿ ಅಂತಂದರೆ ಭವಿಷ್ಯದಲ್ಲಿ ಏನಾಗ್ತೀರಾ? ಊಂಚೆ ಪದ ತೋ ನಹಿ ಪಾ ಸಕ್ತೆ. ಮೇಲಿನ ಮೇಲೆ ಸೋಲಾಗೋದ್ರಿಂದ ನಿಮಗೆ ಶ್ರೇಷ್ಠ ಪದವಿ ಸಿಗೋದಿಲ್ಲ. ಬಾರ್ ಬಾರ್ ಹಾರ್ ಖಾನೆ ವಾಲೆ ಕೋ ದೇವತಾओं के हार बनाने वाले बनना पड़ेगा. ಅಲ್ಲಿ ಸತ್ಯುಗದಲ್ಲಿ ದೇವತೆಗಳೇನು ಮಾಡ್ತಾರೆ? ರತ್ನ ಜಡಿತ ಹಾರಗಳನ್ನು ಹಾಕ್ಕೊಳ್ತಾರಲ್ಲ. ಅದಕ್ಕೆ ಬಾಬಾ ಕೇಳ್ತಾರೆ, ಹಾರ ಮಾಡೋರು ಆಗ್ತಿರೋ, ಹಾರ ಹಾಕ್ಕೊಳ್ಳೋರು ಹಾಕ್ತಿರೋ? ಇಲ್ಲಿ ನೀವು ಹಾರ ತಿಂದರೆ, ಸೋಲ್ತಾ ಇದ್ದರೆ ನೀವಿಲ್ಲಿ ಹಾರ ಮಾಡೋರು ಆಗ್ತೀರಾ? जितना ही बार बार हार खाते रहेंगे उतना ही बार बार हार बनानी पड़ेगी. ಇಲ್ಲಿ ನೀವು ಎಷ್ಟೆಷ್ಟು ಸೋಲು ಅನುಭವಿಸ್ತಾ ಹೋಗ್ತೀರೋ ಅಷ್ಟು ಮಾಲೆಗಳನ್ನು ಮಾಡಬೇಕಾಗ್ತದೆ. रत्नजड़ित हार बनते हैं ना, और फिर द्वापर से भी जब भक्त बनेंगे तो अनेकों मूर्तियों को बार बार हार पहनना पड़ेगा. ಬಾಬಾ ನೋಡ್ರಿ ಹೆಂಗೆ ಹೇಳ್ತಾರೆ, ಎಷ್ಟು ಮಸ್ತ್ ಅದಲ್ಲ. ಇಲ್ಲಿ ನಾವು ಫೇಲ್ ಆಗ್ತಾ ಹೋದರೆ ಸತ್ಯುಗದಲ್ಲಿ ದೇವಿ ದೇವತೆಗಳ ಹಾರ ಮಾಡೋರಾಗ್ತೀವಂತೆ. ದ್ವಾಪರದಲ್ಲಿ ಗುಡಿನಲ್ಲಿರ್ತಕ್ಕಂಥ ಮೂರ್ತಿಗಳಿಗೆ ಹಾರ ಮಾಡಿ ಹಾಕ್ತೀವಿ ಅಂತ ಹೇಳ್ತಾರೆ ಬಾಬಾ. ಯಾವಾಗ? ಇಲ್ಲಿ ನಾವು ಹಾರ ಖಾಲಿಯಾತು. ಬಾಬಾ ಹೇಳ್ತಾರೆ, और फिर द्वापर से भी जब भक्त बनेंगे तो अनेकों मूर्तियों को बार बार हार पहनना पड़ेगा. ಹಾರ ಮಾಡಿ ಹಾಕಬೇಕಾಗ್ತದೆ. इसलिए हार नहीं खाना. ಅದಕ್ಕಾಗಿ ಸೋಲನ್ನು ಅನುಭವಿಸ್ಬೇಡಿ. ಯಹಾ ಕೋಯಿ ಹಾರ್ ಖಾನೆ ವಾಲಾ ಹೈ ಕ್ಯಾ? ಆ ಗ್ರೂಪ್ನಲ್ಲಿ ಹೇಳ್ತಾರೆ, ಇಲ್ಲಿ ಯಾರು ಸೋಲೋರು ಇದ್ದೀರೇನು? ಅಗರ್ ಹಾರ್ ನಹಿ ಖಾತೆ ತೋ ಬಲಿಹಾರ್ ಜಾತೆ ಹೇ. ಸೋಲಂಗಿಲ್ಲ ಅಂತಂದರೆ ನೀವೇನಾಗ್ತೀರಾ? ಬಲಿಹಾರಿ ಆಗ್ತೀರಾ. ಅಭಿ ಬಲಿಹಾರ್ ವಾ ಬಲಿ ಚढ़ने की ತಯಾರಿ करने वाले हो. ಈಗ ನಾವು ಸಂಪೂರ್ಣವಾಗಿ ಯಾರಿಗೆ ಬಲಿಹಾರ ಆಗಬೇಕು? ಬಾಬಾಗೆ ಬಲಿಹಾರ ಆಗಬೇಕು, ಬಲಿ ಆಗಬೇಕು. ಅದರ ಹೊರಗಡೆ ಏನು ಮಾಡ್ತಾರೆ? ತಾವು ಬಲಿ ಆಗೋದಿಲ್ಲ, ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. ಸಮಾಪ್ತಿ ಮೇ ಬಲಿ ಚढ़ना है ವಾ ಚढ़ ಚುಕೆ ಹೋ. ಈ ಸಮಾಪ್ತಿಯಲ್ಲಿ ಇನ್ನು ಬಲಿ ಆಗಬೇಕಾಗಿದೆಯೋ, ಬಲಿ ಆಗಿಬಿಟ್ಟಿದ್ದೀರೋ. ಜೋ ಬಲಿಹಾರ್ ಹೋ ಗಯೇ ಹೇ ಉನ್ಹೋಂಕಾ ಪೇಪರ್ ಲೇಂಗೆ. ಯಾರು ಬಲಿಹಾರ ಆಗಿದ್ದೀರೋ ಅವ್ರಿಗೆ ಪೇಪರ್ ಬರ್ತದೆ. इतने सभी को आज से कोई कंप्लेन नहीं आएंगे. ಈ ಇತನೇ ಸಭಿ ಕೋ, ತಮಗೆಲ್ಲ ಇಂದು
ಯಾವುದೇ ಕಂಪ್ಲೇನ್ ಬರೋದಿಲ್ಲ. ಜಬ್ ಹಾರ್ ನಹಿ ಖಾಯೆಂಗೆ ತೋ ಕಂಪ್ಲೇನ್ ಫಿರ್ ಕಾಹೇಗಿ. ನೀವು ಸೋಲೋದೇ ಇಲ್ಲ ಅಂತಂದರೆ ಕಂಪ್ಲೇಂಟ್ ಎಲ್ಲಿಂದ ಬರ್ತದೆ. ಆಪ್ ಲೋಗೋಂ ಕಾ ಪೇಪರ್ ವತನ್ ಮೇ ತಯಾರ್ ಹೋ ರಹಾ ಹೇ. ತಮ್ಮದೆಲ್ಲರದು ಎಕ್ಸಾಮ್ ಕ್ವಶನ್ ಪೇಪರು ವತನದಲ್ಲಿ ತಯಾರಾಗ್ತಿದೆ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.